ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು 2D ಕಾರ್ಟೂನ್ ಆ್ಯನಿಮೇಷನ್ ವೀಡಿಯೋ ಮಾಡ್ಬೋದು. ಲೈಕ್ ನಿಮಗೆ ಕ್ರೋಮಾಟೂನ್ದು ಅವಶ್ಯಕತೆನೇ ಇಲ್ಲ, ಅದ್ರಲ್ಲಿ ಕಷ್ಟಪಟ್ಟು ಮಾಡಬೇಕಂತಲೇ ಅವಶ್ಯಕತೆ ಇಲ್ಲ. ಬೇರೆ ಆ್ಯಪಿಂದ ನಾವು ಸೇಮ್ ಅದೇ ಥರ ಬೇರೆ ಟೈಪಲ್ಲಿ ಮಾಡ್ಬೋದು, ಬಟ್ ಇದರಲ್ಲಿ ತುಂಬ ಈಸಿಯಾಗಿ ನಾವು ಮಾಡ್ಬೋದು. ಓಕೆನಾ? ಕ್ರೋಮಾಟೂನಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಈ ಆ್ಯಪಲ್ಲಿ ಒಂದು ಸ್ವಲ್ಪ ಈಸಿ ಆಗುತ್ತೆ. ನಾವು ಈಸಿಲಿ ಕಾರ್ಟೂನ್ ಆ್ಯನಿಮೇಷನ್ ವೀಡಿಯೋ ಯಾವ ಥರ ಮಾಡೋದು, ಆ್ಯನಿಮೇಷನ್ ವೀಡಿಯೋ ಯಾವ ಥರ ಮಾಡೋದಂತ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ನೀವು ಈಸಿಲಿ ಸ್ಟೋರಿ ವಿಡಿಯೋ ಏನಿದೆ, ನಿಮ್ಮದು ಕಾರ್ಟೂನ್ದು ಸ್ಟೋರಿ ವಿಡಿಯೋನ ಯಾವುದಾದ್ರೂ ಇದ್ದರೆ ನೀವು ಈಸಿಲಿ ಬಂದುಬಿಟ್ಟು ಮಾಡ್ಬೋದು. ಲಾಂಗ್ ವಿಡಿಯೋ ಫಾರ್ಮಟಲ್ಲಿ ಮಾಡ್ಬೋದು. ಓಕೆನಾ? ಸೊ ಈಗಂತೂ ಆ್ಯನಿಮೇಷನ್ ವಿಡಿಯೋ ಎಲ್ಲ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ನೋಡೋಕ್ಕೆ ತುಂಬಾ ಇಷ್ಟಪಡ್ತಾರೆ. ಆ್ಯಂಡ್ ಇದರಲ್ಲಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡೋಕ್ಕೆ. ನಿಮಗೆ ಲಾಂಗ್ ವೀಡಿಯೋಸ್ ಮಾಡೋದು ಬೇಕಂದರೆ ಇಲ್ಲ 2 to 3 ಡೇಸ್ ಟೈಮ್ ಏನಿದೆ ತಗೊಳುತ್ತೆ. ನೀವು ನೋಡಿರ್ಬೋದು ಆ್ಯನಿಮೇಷನ್ ವೀಡಿಯೋಸು ಯಾರೆಲ್ಲ ಮಾಡ್ತಾರೆ, ಲೈಕ್ ಕಾರ್ಟೂನ್ ಆ್ಯನಿಮೇಷನ್ ವೀಡಿಯೋ ಯಾರೆಲ್ಲ ಮಾಡ್ತಾರೆ ಅವರು ಒಂದು ವೀಕಿಗೆ ಒಂದು ಸಲ ವೀಡಿಯೋನ ಪೋಸ್ಟ್ ಮಾಡ್ತಾರೆ. ಇಲ್ಲಾಂದರೆ ಕೆಲವೊಬ್ಬರು ಒಂದು ತಿಂಗಳಿಗೆ ಒಂದು ಸಲ ಮಾಡ್ತಾರೆ, ಇಲ್ಲ 3 ಡೇಸ್ಗೆ ಒಂದು ಸಲ ಪೋಸ್ಟ್ನ ಮಾಡ್ತಾರೆ. ಯಾಕಂದರೆ ಅದರಲ್ಲಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾವು ಲಾಂಗ್ ವಿಡಿಯೋ ಮಾಡೋದಾದರೆ, ದೊಡ್ಡ ಸ್ಟೋರಿ ಮಾಡೋದಾದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಟೈಮ್ ಹಿಡಿದು ಚೆನ್ನಾಗಿ ಆ್ಯನಿಮೇಷನ್ ಮಾಡಿಬಿಟ್ಟು ಅವ್ರು ಏನು ಮಾಡ್ತಾರೆ, ಪೋಸ್ಟ್ನ ಮಾಡಿದಾಗ ಅವ್ರಿಗೆ ಜಾಸ್ತಿ ಮಿಲಿಯನ್ಸಲ್ಲೇ ವ್ಯೂಸ್ ನೋಡೋಕ್ಕೆ ಸಿಗುತ್ತೆ. ಓಕೆನಾ? ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಯಾವ ಥರ ಆ್ಯನಿಮೇಷನ್ ವೀಡಿಯೋ ಮಾಡೋದಂತ. ಓಕೆನಾ? ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ನೋಡಿ, ಸ್ಕಿಪ್ ಮಾಡದೆ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು. ನಾನು ಎಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರು ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಮ್ಗೆ ಏನು ಬೇಕು, ಫಸ್ಟು ನಮಗೆ ಸ್ಟೋರಿ ಬೇಕು. ಸ್ಟೋರಿ ಇದ್ರೇ ನಾವು ಆ್ಯನಿಮೇಷನ್ ವೀಡಿಯೋ ಮಾಡೋಕ್ಕಾಗೋದು. ಸೊ ಸ್ಟೋರಿಗೆ ನೀವು ಓನಾಗಿ ಸ್ಟೋರಿ ಬರ್ದಿಟ್ಕೊಂಡಿದ್ರು ನಡೆಯುತ್ತೆ. ಅದ್ರ ಅಕಾರ್ಡಿಂಗ್ ನೀವು ಆ್ಯನಿಮೇಷನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ChatGPT ಅಪ್ಲಿಕೇಶನ್ ಏನಿದೆ ಇದನ್ನು ಓಪನ್ ಮಾಡಿಕೊಂಡು ಒಂದು ಸ್ಟೋರಿನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ನಾನಿಲ್ಲಿ ಯಾವುದಾದ್ರೂ ಒಂದು ಸ್ಟೋರಿನ ಬಂದುಬಿಟ್ಟು ಕ್ರಿಯೇಟ್ನ ಮಾಡ್ಕೊಳ್ತೀನಿ ChatGPT ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು. ಓಕೆನಾ? ಸೊ ಸಿಂಪಲಿ ನಾನಿಲ್ಲಿ ಯಾವುದಾದ್ರೂ ಒಂದು ಇವತ್ತು ಡಿಫ್ರೆಂಟಾಗಿ ಸ್ಟೋರಿ ತಗೊಳ್ಳೋಣ. ಲೈಕ್ ರಾಜ ಇಲ್ಲ ಒಂದು ಭಿಕ್ಷುಕಿದು ಸ್ಟೋರಿ. ಓಕೆನಾ? ರಾಜ ಹೇಳ್ಕೊಳ್ಳಬಹುದು. ಇಲ್ಲಿ ನಿಮಗೆ ಒಂದು ಮೈಕ್ ಆಪ್ಷನ್ ಸಿಗುತ್ತೆ. ಇಲ್ಲಿ ಒಂದು ಮೈಕ್ ಆಪ್ಷನ್ ಇರುತ್ತೆ, ಅಲ್ಲಿ ನೀವು ಹೇಳ್ಕೊಬೋದು. ಹೇಳ್ಕೊಂಡು ಸಿಂಪಲಿ ಹೇಳ್ಕೊಂಡ್ರೆ ಸಾಕು, ನಿಮ್ಗೆ ಇಲ್ಲಿ ಟೈಪ್ ಆಗಿ ಬಂದುಬಿಡುತ್ತೆ. ನೀವು ಏನು ಮಾಡಿ, ಸಿಂಪಲಿ ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ಗೈಸ್, ನಮಗೆ ಒಂದು ಸ್ಟೋರಿ ಬಂದುಬಿಟ್ಟು ಬರೆದು ಕೊಟ್ಟಿದ್ದಾರೆ. ಏನು ಸ್ಟೋರಿ? ಒಂದೊಂದು ಕಾಲದಲ್ಲಿ ದೊಡ್ಡ ರಾಜ್ಯವೊಂದು ಇತ್ತು, ಅದೇ ಸ್ಟೋರಿ ಬರೆದು ಕೊಡಿ. ಓಕೆ? ಸೊ ಸಿಂಪಲಿ ನಾನಿಲ್ಲಿ ಬೇರೆದು ಸ್ಟೋರಿ ಕೇಳಿದ್ದೀನಿ. ವಿಜಯನಗರ ಒಬ್ಬ ಜ್ಞಾನಿ ರಾಜನು ಆಳುತ್ತಿದ್ದನು. ಓಕೆ. ಸೊ ನೋಡಿ, ಇಲ್ಲಿ ಒಂದು ನಮಗೆ ಸ್ಟೋರಿ ಬಂದಿದೆ ಅಂದ್ಕೊಳ್ಳಿ. ಯಾವುದಾದ್ರೂ ಒಂದು ಸ್ಟೋರಿ ನಮಗೆ ತಗೊಳ್ಳಿ. ಈ ಸ್ಟೋರಿನಾದರೂ ತಗೊಳ್ಳಿ, ಇಲ್ಲಾಂದರೆ ಇಲ್ಲೊಂದು ಸ್ಟೋರಿ ಇದೆಯಲ್ಲ ಇದಾದರೂ ತಗೊಳ್ಳಿ. ನಿಮ್ಗೆ ಯಾವ ಸ್ಟೋರಿ ಬೇಕೋ ಆ ಸ್ಟೋರಿ ನೀವು ತಗೋಬೋದು. ಈಗ ನಮಗೇನು ಬೇಕು, ನಮಗೆ ಸ್ಟೋರಿ ಬಂದುಬಿಟ್ಟು ಸಿಕ್ಕಿದೆ. ಸೊ ನಮಗೆ ಈಗ ಏನು ಬೇಕು, ನಮಗೆ ಸಿಂಪಲಿ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು ಪ್ಲೇಸ್ಟೋರಿಂದ. ಓಕೆನಾ? ಪ್ಲೇಸ್ಟೋರಲ್ಲಿ ಬಂದುಬಿಟ್ಟು ಇಲ್ಲಿ ಟೈಪ್ ಮಾಡಿ ಇಮೇಜ್ ಸರ್ಚ್ ಮ್ಯಾನ್ ಅಂತ. ಓಕೆನಾ? ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಅಂತ. ಓಕೆನಾ? ಇಮೇಜ್ ಸರ್ಚ್. ಸೊ ನೋಡಿ, ಇಲ್ಲೇ ಬರ್ತಾ ಇದೆ ನಿಮಗೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಅಂತ ಹಾಕಿದರೆ ಈ ಆ್ಯಪ್ ಬಂದುಬಿಟ್ಟು ಓಪನ್ ಆಗುತ್ತೆ. ಇದು ಸಿಂಪಲಿ ಏನು ಮಾಡಿ, ಇನ್ಸ್ಟಾಲ್ನ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸಿಂಪಲಿ ನಾನು ಇಲ್ಲಿಂದ ಓಪನ್ನ ಮಾಡ್ಕೊಳ್ತೀನಿ. ಓಕೆನಾ? ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್, ಇಲ್ಲಿ ನಮಗೆ ಏನು ಬೇಕು, ನಮಗೆ ಬ್ಯಾಕ್ಗ್ರೌಂಡ್ಗೆ ಏನು ಬೇಕಂದರೆ ಲೈಕ್ ವಿಲೇಜ್, ಅದರಲ್ಲಿ ಬಂದುಬಿಟ್ಟು ವಿಲೇಜ್ ಟೈಪ್ ಇದೆ. ಸೊ ವಿಲೇಜ್ ಟೈಪು ಒಂದು ಊರು ಬೇಕು. ಓಕೆನಾ? ವಿಲೇಜ್ ಪಿಕ್ ಅಂತ ಹಾಕಿ ಸಿಂಪಲಿ ನಿಮಗೆ ವಿಲೇಜ್ದು ತುಂಬ ವೀಡಿಯೋ ಬಂದುಬಿಟ್ಟು ಫೋಟೋಸ್ ಬಂದುಬಿಟ್ಟು ಸಿಗುತ್ತೆ. ನನಗೆ ಇಲ್ಲಿ ಕಾರ್ಟೂನ್ ಆ್ಯನಿಮೇಷನ್ ಎಲ್ಲ ಹಾಕಬೇಕು. ಕಾರ್ಟೂನ್ ಅಂತ ಹಾಕಿ ಸಾಕು. ಕಾರ್ಟೂನ್ ಟೈಪಲ್ಲಿ ಬರುತ್ತೆ ನಮಗೆ ವಿಲೇಜ್. ಓಕೆನಾ? ಸೊ ನೀವು ನೋಡ್ಬೋದು, ಇಲ್ಲಿ ವಿಲೇಜ್ ಟೈಪಲ್ಲಿ ತುಂಬ ಚೆನ್ನಾಗಿರೋದು. ಇಲ್ಲಿ ನೀವು ನೋಡ್ಬೋದು ಕಾರ್ಟೂನ್ ಟೈಪಲ್ಲಿ ನಮಗೇನಿದೆ ಇಮೇಜಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗ್ತಾ ಇದೆ. ಸೊ ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ
ಇದೇನಿದೆ ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅಂದ್ಕೊಳ್ಳಿ ನನಗೆ ಈ ಇಮೇಜ್ ಏನಿದೆ ಇಷ್ಟ ಆಯಿತು. ಸೊ ಈ ಇಮೇಜ್ ನಾನು ಡೌನ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಡೌನ್ಲೋಡ್ನ ಮಾಡ್ಕೊಳ್ಳೋಣ. ಓಕೆನಾ. ಸೊ ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ನಮಗೆ ಏನು ಬೇಕು, ನೆಕ್ಸ್ಟು ಅರಮನೆದು ಫೋಟೋ ಬೇಕು. ಅರಮನೆ ಹತ್ರ ಭಿಕ್ಷುಕ ನಿಲ್ತಾನೆ ಆ್ಯಂಡ್ ಅಲ್ಲಿ ನಿಂತ್ಕೊಂಡು ಕರೀತಾ ಇರ್ತಾನೆ. ಓಕೆನಾ. ಸೊ ಸಿಂಪಲಿ ನಾನಿಲ್ಲಿ ನೋಡಿ, ಇದು ಅರಮನೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಪಿಕ್ನ ಬೇಕಿದ್ದರೂ ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲಾಂದರೆ ನೋಡಿ ಇದು ಕೂಡ ಒಂಥರ ಚೆನ್ನಾಗೇ ಕಾಣಿಸ್ತಾ ಇದೆ. ಸೊ ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆ ಯಾವುದು ಚೆನ್ನಾಗಿ ಕಾಣಿಸ್ತಿದೆ ಅರಮನೆ ಥರ ಆ ಪಿಕ್ನ ನೀವು ಇಲ್ಲಿ ಪಿಕ್ ಮಾಡ್ಕೋಬೋದು. ಸೊ ನೋಡಿ ನಿಮಗೆ ಯಾವುದು ಚೆನ್ನಾಗಿ ಕಾಣುತ್ತೆ ಅದನ್ನು ನೀವು ಇಲ್ಲಿಂದ ಡೌನ್ಲೋಡ್ನ ಮಾಡ್ಕೊಳ್ಳಿ. ಸೊ ಅಂದ್ಕೊಳ್ಳಿ ನಾನು ಫಾರ್ ಎಕ್ಸಾಂಪಲ್ಗೆ ಇಲ್ಲೊಂದು ಮನೆ ಇದೆ. ಓಕೆನಾ. ಸೊ ಇಲ್ಲೊಂದು ಮನೆ ಇದೆಯಲ್ಲ, ಈ ಮನೆನ ಬಂದುಬಿಟ್ಟು ನಾನು ಡೌನ್ಲೋಡ್ನ ಮಾಡ್ಕೊಳ್ತೀನಿ. ಓಕೆನಾ. ಇದು ಬಂದುಬಿಟ್ಟು ಚೆನ್ನಾಗಿ ಕಾಣಿಸ್ತಿದೆ, ಒಂಥರ ಕಾರ್ಟೂನ್ ಅನಿಮೇಷನಲ್ಲಿ ಚೆನ್ನಾಗಿ ಬರುತ್ತೆ. ಓಕೆನಾ. ವೀಡಿಯೋನು ಕೂಡ ಚೆನ್ನಾಗಿ ಬರುತ್ತೆ. ಅದೊಂದು ಫೋಟೋನ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಟೋಟಲಿ ಬಂದುಬಿಟ್ಟು ನಾನು 2 ಫೋಟೋನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಬೇಕಿದ್ದರೆ ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರ ಅಕಾರ್ಡಿಂಗ್ ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ. ಸೊ ಫೋಟೋಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಈಗ ನಾವು ಅನಿಮೇಷನ್ನ ಕ್ರಿಯೇಟ್ ಮಾಡಬೇಕು. ಸೊ ಸಿಂಪಲಿ ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಟೈಪ್ ಮಾಡಿ ಸರಳ್ ಟೂನ್ಸ್ ಅಂತ. ಸರಳ್ ಟೂನ್ಸ್ ಅಂತ ನೀವು ಟೈಪ್ ಮಾಡಿದರೆ ನೋಡಿ ಇಲ್ಲೊಂದು ಆ್ಯಪ್ ಬರುತ್ತೆ, ಸರಳ್ ಟೂನ್ಸ್ 2D ಆ್ಯನಿಮೇಷನ್ ಅಂತ. ಓಕೆನಾ. ಸೊ ಸಿಂಪಲಿ ಇದನ್ನು ನೀವೇನು ಮಾಡಬೇಕು, ಇದನ್ನು ನೀವು ಡೌನ್ಲೋಡ್ನ ಮಾಡ್ಕೋಬೇಕು. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಸೊ ಸಿಂಪಲ್ ಇದನ್ನು ಅಪ್ಡೇಟ್ ಏನಿದೆ ಅದನ್ನು ಮಾಡ್ಕೊಳ್ತೀನಿ. ಸೊ ನೀವು ಬಂದುಬಿಟ್ಟು ನಿಮಗೆ ಡೌನ್ಲೋಡ್ ಕೇಳುತ್ತೆ. ಸೊ ಡೌನ್ಲೋಡ್ ಕೇಳಿದಾಗ ಏನು ಮಾಡಿ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇದರಲ್ಲಿ ನಿಮಗೆ ತುಂಬ ಬಂದುಬಿಟ್ಟು ಸಿಗುತ್ತೆ. ನಾನು ನಿಮಗೆ ಏನೆಲ್ಲ ಸಿಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆನಾ. ಸೊ ಸಿಂಪಲಿ ನಾವು ಈ ಆ್ಯಪ್ನ ಬಂದುಬಿಟ್ಟು ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ಇದನ್ನು ರೊಟೇಟ್ ಮಾಡ್ಕೊಳ್ಳಿ. ರೊಟೇಟ್ ಮಾಡಿಕೊಂಡ್ರೆ ಈ ಥರ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಲಾಗಿನ್ ಆಪ್ಷನ್ ಇರುತ್ತೆ. ನೀವೇನು ಮಾಡ್ಬೋದು, ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಇಮೇಲ್ ಅಡ್ರೆಸ್ ಹಾಕಿಬಿಟ್ಟು ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ನ ಮಾಡ್ಕೋಬೋದು. ಲಾಗಿನ್ ಮಾಡ್ಕೊಂಡ್ರೆ ಗೈಸ್ ಇಲ್ಲಿ ನಿಮಗೆ ಕೆಲವೊಂದು ಕ್ರೆಡಿಟ್ಸ್ ಮಾತ್ರ ಸಿಗುತ್ತೆ. ಬಟ್ ನಮಗೆ ಇದು ಕ್ರೆಡಿಟ್ ಏನಿದೆ ಅದು ಬೇಡ. ಓಕೆನಾ. ಸೊ ನಮಗೆ ಕ್ರೆಡಿಟ್ಸಿಂದ ನಾವು ಮಾಡೋದು ಬೇಡ ಶೂಟು. ಓಕೆ. ಯಾಕಂದರೆ ಕ್ರೆಡಿಟ್ಸು ಮುಗ್ದೋಗ್ಬಿಡುತ್ತೆ, ಆಮೇಲೆ ನಾವು ಶೂಟ್ ಮಾಡೋಕ್ಕಾಗಲ್ಲ. ಸೊ ನಾರ್ಮಲಾಗಿ ನಾವು ಯಾವ ಥರ ಯೂಸ್ ಮಾಡ್ಬೋದು, ಲಾಗಿನ್ ಮಾಡ್ದಲ್ಲೇ ವಿತೌಟ್ ಲಾಗಿನ್ನು ನಾವು ನಾರ್ಮಲಾಗಿ ಯಾವ ಥರ ಶೂಟ್ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಸಿಂಪಲಿ ನಾವೇನು ಮಾಡೋಣ ನೋಡಿ, ಫಸ್ಟು ನಾನು ನಿಮಗೆ ತೋರಿಸ್ಬಿಡ್ತೀನಿ. ಇಲ್ಲಿ ಬಂದುಬಿಟ್ಟು ಹುಮನ್ ಇದೆ, ಆ್ಯನಿಮಲ್ಸ್ ಇದೆ. ಸೊ ನೀವು ನೋಡ್ಬೋದು ಇಲ್ಲಿ ಆ್ಯನಿಮಲ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ನಮಗೆ ಎಷ್ಟು ಆ್ಯನಿಮಲ್ಸ್ ಫ್ರೀ ಬರ್ತಾ ಇದೆ. ಸೊ ನೀವು ನೋಡ್ಬೋದು ಬಫೆಲೋ ಇದೆ, ಕಾವು ಇದೆ, ಸ್ನೇಕ್ ಇದೆ. ನಿಮ್ಮದು ಆ್ಯನಿಮೇಷನಲ್ಲಿ ಏನಾದರೂ ಇದ್ರದ್ದು ಕ್ಯಾರೆಕ್ಟರ್ ಇದ್ದರೆ ನೀವು ಈಸಿಲಿ ಯೂಸ್ ಮಾಡ್ಕೋಬೋದು ಸ್ನೇಕ್ನ. ಆ್ಯಂಡ್ ಕವು ಕ್ಯಾರೆಕ್ಟರ್ ಇದ್ದರೆ ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಫ್ರೀಯಾಗಿ. ಇದು ಫ್ರೀ. ಬಫೆಲೋದು ಕ್ಯಾರೆಕ್ಟರ್ ಇದ್ದರೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಇದು ಬಂದುಬಿಟ್ಟು ನಿಮಗೆ ಫ್ರೀ ನೋಡೋಕ್ಕೆ ಸಿಗುತ್ತೆ. ಅದಾದಮೇಲೆ ಹುಮನ್ಸು ಕಾರ್ಟೂನ್ ಆ್ಯನಿಮೇಷನಲ್ಲಿ ನೋಡಿ, ನಾವು ಹುಮನ್ಸ್ನ ನಾವು ನೋಡೋದಾದರೆ ಇಲ್ಲಿ ತುಂಬ ಕ್ಯಾರೆಕ್ಟರ್ಸ್ ಬಂದುಬಿಟ್ಟು ನಮಗೆ ಫ್ರೀ. ಇದು ಫ್ರೀ, ಇದು ಫ್ರೀ, ಇದು ಎಲ್ಲ ತುಂಬ ಬಂದುಬಿಟ್ಟು ಕ್ಯಾರೆಕ್ಟರ್ಸ್ ಫ್ರೀ ಇದೆ. ಫ್ರೀ ಅಂತ ಬರೆದಿರೋದು ಎಲ್ಲನೂ ಫ್ರೀ. ಅದಾದಮೇಲೆ ನೀವು ಇಲ್ಲಿ ಕೆಳಗೆ ಬಂದರೆ ಇಲ್ಲಿ ಪ್ರೋ ಅಂತ ಬರೆದಿದೆ. ಸೊ ಪ್ರೋ ಅಂತ ಯಾವ್ಯಾವ್ದ್ರ ಮೇಲೆ ಬರ್ತಿದೆ ಇದೆಲ್ಲ ಬಂದುಬಿಟ್ಟು ಪೇಯ್ಡು. ಓಕೆನಾ. ಸೊ ನಮಗೆ ಫ್ರೀಯಾಗೆ ತುಂಬ ಸಿಗ್ತಾ ಇದೆ. ನೀವು ನೋಡ್ಬೋದು ಫ್ರೀಯಾಗಿ ನಮಗೆ ಎಷ್ಟೊಂದು ಬಂದುಬಿಟ್ಟು ಆ್ಯನಿಮೇಷನ್ಸು ಸಿಗ್ತಾ ಇದೆ. ಇಲ್ಲಿ ದೇವತೆದು ಸಿಗ್ತಾ ಇದೆ ನಮಗೆ ಫ್ರೀಯಲ್ಲಿ. ಆಮೇಲೆ ಆಂಟಿದು, ಆಮೇಲೆ ತಾತದಿದೆ, ಆಮೇಲೆ ರಾಜೇಶ್ ಇದೆ, ಗಣೇಶ್ ಜಿದು ಇದೆ, ಆಮೇಲೆ ಇಲ್ಲಿ ವಿಲೇಜ್ ಗರ್ಲ್ ಇದೆ. ಅದಾದಮೇಲೆ ಇಲ್ಲಿ ಕೆಳಗೆ ಬಂದರೆ ಇಲ್ಲಿ ತುಂಬ ಬಂದುಬಿಟ್ಟು ನಮಗೆ ಫ್ರೀದೇ ಇದೆ. ಆಲ್ಮೋಸ್ಟ್ ಪೇಯ್ಡ್ ಬಂದುಬಿಟ್ಟು ಸ್ವಲ್ಪನೇ ಇರೋದು, ಫ್ರೀದು ಬಂದುಬಿಟ್ಟು ತುಂಬ ಇಲ್ಲಿ ಸಿಗ್ತಾ ಇದೆ. ನಾವು ಈಸಿಲಿ ಬಂದುಬಿಟ್ಟು ಇದನ್ನು ಯೂಸ್ ಮಾಡ್ಕೋಬೋದು. ಬೇಕಿದ್ದರೆ ನಿಮ್ಮದೇ ಓನ್ ಕ್ಯಾರೆಕ್ಟರ್ ನೀವು ಯೂಸ್ ಬೇಕಂದರೆ ನೀವೇನು ಮಾಡ್ಬೋದು, ಇಲ್ಲಿ ಇಂಪೋರ್ಟ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಗ್ಯಾಲ್ರಿಯಲ್ಲಿ ನಿಮ್ಮದು ಯಾವ ಕ್ಯಾರೆಕ್ಟರ್ ಇದೆ ಅದನ್ನು ಇಂಪೋರ್ಟ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಯೂಸ್ನ ಮಾಡ್ಕೋಬೋದು. ಓಕೆನಾ. ಈಗ ಟೋಟಲ್ ಆಗಿ ಬೇಸಿಕ್ ಏನೇನಿದೆ ಎಲ್ಲ ನಾನು ನಿಮಗೆ ತೋರಿಸ್ತಿದ್ದೆ. ಈಗ ಬಿಗಿನರ್ ಆಗಿ ನೀವು ಯಾವ ಥರ ಆ್ಯನಿಮೇಷನ್ ಮಾಡ್ತೀರಾ ಅಂತ ನಾನು ನಿಮಗೆ ಬೇಸಿಕ್ಕಾಗಿ ಹೇಳ್ಕೊಡ್ತೀನಿ. ಓಕೆನಾ. ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಹುಮನ್ ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ನಮ್ಮದು ಕ್ಯಾರೆಕ್ಟರ್ ಏನಿದ್ದಿದ್ದು, ನಮ್ಮದು ಬಂದುಬಿಟ್ಟು 2 ಕ್ಯಾರೆಕ್ಟರ್ ಇದ್ದಿದ್ದು. ಒಂದು ಬಂದುಬಿಟ್ಟು ರಾಜದು. ಓಕೆನಾ. ಸೊ ನೀವು ನೋಡ್ಬೋದು ಇಂಡಿಯನ್ ಕಿಂಗ್ ಅಂತ ಇದೆ, ಒಂದು ರಾಜದಿತ್ತು. ಅದಾದಮೇಲೆ ಇನ್ನೊಂದು ಬೆಗ್ಗರ್ದಿತ್ತು. ಬೆಗ್ಗರ್ ಅಂದರೆ ಭಿಕ್ಷಕದಿತ್ತು. ಓಕೆನಾ. ಸೊ ಸಿಂಪಲಿ ಫಸ್ಟ್ ನಾವು ರಾಜದು
ಏನಿದೆ ಅದನ್ನು ನಾವು ಶೂಟ್ ಮಾಡ್ಕೊಳ್ಳೋಣ. ಸಿಂಪಲ್ಲಿ ರಾಜ ಮೇಲೆ ಕ್ಲಿಕ್ ಮಾಡಿ, ರಾಜ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ರಾಜ ಬಂದುಬಿಟ್ಟು ಇಲ್ಲಿ ಬಂದುಬಿಡ್ತಾನೆ ಇಲ್ಲಿ. ಸೊ ಇಲ್ಲಿ ಬಂದಾದಮೇಲೆ ಇಲ್ಲಿ ಕೆಲವೊಂದು ಆಪ್ಷನ್ಸ್ಗಳಿದ್ದಾವೆ. ಈ ಆಪ್ಷನ್ಗಳನ್ನ ಫಸ್ಟು ತಿಳ್ಕೊಳ್ಳಿ. ಇಲ್ಲಿ ಕ್ರಿಯೇಟ್ ಆ್ಯನಿಮೇಷನ್ ಅಂತ ಇದೆ ಸ್ಟಾರ್ಟಿಂಗಲ್ಲಿ. ಇದು ಬಂದುಬಿಟ್ಟು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಇದು ಅಡ್ಜಸ್ಟ್ ಆಪ್ಷನ್ನು. ಓಕೆನಾ, ಅಡ್ಜಸ್ಟ್ ಅಂದರೆ ಇದು ಮೂವ್ಮೆಂಟು. ನೀವು ಏನೇನು ಯಾವ್ಯಾವ ಥರ ಮೂವ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅದು ಮೂವ್ ಮಾಡ್ಕೋಬೋದು. ಬಟ್ ಇದು ನಮಗೆ ಅಷ್ಟು ಏನು ಯೂಸ್ ಇಲ್ಲ. ಓಕೆನಾ, ಸೊ ಇದು ಬ್ಯಾಕ್ ಬರೋಣ ನಾವು. ಓಕೆನಾ, ಅಡ್ಜಸ್ಟ್ ಬೇಕಿದ್ರೆ ನೀವು ಮಾಡ್ಕೋಬೋದು, ನಿಮ್ಗೆ ಯಾವ ಥರ ಮೂಮೆಂಟ್ಸ್ ಬೇಕಾ ಆ ಥರ. ಬಟ್ ನಾವಿಲ್ಲಿ ಪ್ರಾಪ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ತುಂಬ ಬಂದುಬಿಟ್ಟು ಇದೆ. ಇದು ಯೂಸ್ ಮಾಡ್ಕೋಬೋದು, ಇದೆಲ್ಲ ಫ್ರೀನೇ, ನೀವು ಯೂಸ್ ಮಾಡ್ಕೋಬೋದು. ರಾಜ ಯಾವಾಗಲೂ ಏನು ಇಟ್ಕೊಂಡಿರ್ತಾರೆ, ರಾಜ ಯಾವಾಗಲೂ ಇದೊಂದು ದೊಡ್ಡ ಕತ್ತಿ ಏನಿರುತ್ತೆ ಇದನ್ನು ಇಟ್ಕೊಂಡಿರ್ತಾರೆ. ಸೊ ನಾವಿದು ರಾಜ ಕೈಯಲ್ಲಿ ಕೊಡೋಣ. ಓಕೆನಾ, ರಾಜ ಕೈಯಲ್ಲಿ ಕೊಟ್ಟರೆ ರಾಜ ಬಂದುಬಿಟ್ಟು ಅದು ಇಟ್ಕೋತಾರೆ ಕೈಯಲ್ಲಿ. ಓಕೆನಾ, ಸೊ ಅದಾದಮೇಲೆ ಇಲ್ಲಿ ಶ್ಯಾಡೋ ಆಪ್ಷನ್ ಇದೆಯಲ್ಲ, ಈ ಶ್ಯಾಡೋ ಬಂದುಬಿಟ್ಟು ಕೆಳಗೆ ರೌಂಡ್ ಇದೆಯಲ್ಲ, ಇದನ್ನು ನಾವು ರಿಮೂವ್ ಮಾಡಬೇಕಂದ್ರೆ ಇದ್ರ ಮೇಲೆ ಸಿಂಪಲಿ ನಾವು ಕ್ಲಿಕ್ ಮಾಡಿದರೆ ಅದು ರಿಮೂವ್ ಆಗಿಬಿಡುತ್ತೆ. ನಮಗೆ ಸದ್ಯಕ್ಕೆ ಶ್ಯಾಡೋ ಬೇಡ. ಸಿಂಪಲಿ ಇಲ್ಲಿ ಫ್ಲಿಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಕಡೆ ತಿರುಗಿಬಿಡುತ್ತೆ ನಮ್ಮ ರಾಜ, ಈ ಕಡೆ ಇರೋದು ಈ ಕಡೆ ತಿರುಗಿಬಿಡುತ್ತೆ. ಓಕೆನಾ, ಸೊ ಇದಾದಮೇಲೆ ಲಾಸ್ಟಿಗೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ನಾವು ಆ್ಯನಿಮೇಷನ್ ಕ್ರಿಯೇಟ್ ಮಾಡೋದಂತ. ಸಿಂಪಲಿ ಈ ಕ್ರಿಯೇಟ್ ಆ್ಯನಿಮೇಷನ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಆದಮೇಲೆ ಈಗ ನಮ್ಮದು ಸ್ಟೋರಿಯಲ್ಲಿ ಏನಿದೆ ನೋಡ್ಕೊಳ್ಳಿ. ಓಕೆನಾ, ಸ್ಟೋರಿಯಲ್ಲಿ ಏನಿದೆ ನಾವು ನೋಡ್ಕೊಳ್ಳೋಣ ಒಂದ್ಸಲ ಏನಿದೆ ಸ್ಟೋರಿಯಲ್ಲಿ ಅಂತ. ಓಕೆನಾ, ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಒಂದಾನೊಂದು ಕಾಲದಲ್ಲಿ ವಿಜಯನಗರ ರಾಜ್ಯವನ್ನು ಒಬ್ಬ ಜ್ಞಾನಿ ರಾಜನು ಆಳುತ್ತಿದ್ದನು. ಅವನು ಸದಾ ಜನಪ್ರಿಯವಾಗಿದ್ದನು, ಎಲ್ಲರಿಗೂ ಸಮಾನವಾಗಿ ವರ್ತಿಸುತ್ತಿದ್ದ ಅಂತ. ಓಕೆನಾ, ಸೊ ಸಿಂಪಲ್ಲಿ ನಾವು ರಾಜ ಬಂದುಬಿಟ್ಟು ವಾಕಿಂಗ್ ಮಾಡ್ಕೊಂಡು ಹೋಗೋ ಟೈಪಲ್ಲಿ ಒಂದು ಶೂಟ್ ಮಾಡ್ಕೊಳ್ಳೋಣ ಆ್ಯನಿಮೇಷನು ವಾಕಿಂಗ್ದು. ಓಕೆನಾ, ಸೊ ನಾವಿಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ತುಂಬ ಸಿಗುತ್ತೆ ನಿಮಗೆ. ವಾಕಿಂಗ್, ಸಿಟ್ಟಿಂಗ್, ಸ್ಲೀಪಿಂಗ್ ಎಲ್ಲ ಇದೆ. ಸೊ ಸಿಂಪಲಿ ನಾವೇನು ಸೆಲೆಕ್ಟ್ ಮಾಡೋಣ, ವಾಕಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ವಾಕ್ ಮಾಡಿಕೊಂಡು ಹೋಗ್ತಾ ಇರೋಂಗೆ. ಓಕೆನಾ, ವಿಲೇಜಲ್ಲಿ ವಾಕ್ ಮಾಡಿಕೊಂಡು ಹೋಗ್ತಿರಂಗೆ. ಸೊ ಸಿಂಪಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಿರಂಗೆ ಇಲ್ಲಿ ವಾಕ್ ಅನಿಮೇಷನ್ ಇದೆಯಲ್ಲ, ಜಸ್ಟ್ ನೀವು ವಾಕ್ ಅಂತ ಸೆಲೆಕ್ಟ್ ಮಾಡಿದರೆ ನಿಂತ್ಕೊಂಡೇ ಇರಂಗೆ ವಾಕ್ ಮಾಡುತ್ತೆ. ಸೊ ನಮಗೇನು ಮಾಡಬೇಕು, ನಿಂತ್ಕೊಂಡಿರಂಗೆ ವಾಕ್ ಮಾಡೋದು ಬೇಡ, ನಮಗೆ ನಡ್ಕೊಂಡು ಹೋಗಬೇಕು ಮುಂದಕ್ಕೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಅದಕ್ಕೆ ಬಂದುಬಿಟ್ಟು ನಮಗೆ ಮಾಡಬೇಕಾಗಿರೋದು ಒಂದೇ, ವಾಕ್ ಮಾಡಿಕೊಂಡು ಹೋಗ್ತಿರಂಗೆ. ಓಕೆನಾ, ಸೊ ಸಿಂಪಲಿ ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ವಾಕ್ ವಿತ್ ಕೀ ಫ್ರೇಮ್ ಅಂತ 17 ಸೆಕೆಂಡ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ವಾಕ್ ವಿತ್ ಫ್ರೇಮ್ ಅಂತ. ವಾಕ್ ವಿತ್ ಕೀ ಫ್ರೇಮ್ ಅಂದರೆ ನಡ್ಕೊಂಡು ಹೋಗ್ತಿರೋಂಗೆ. ಓಕೆನಾ, ನಿಂತಿರೋ ಜಾಗದಲ್ಲೇ ನಿಂತ್ಕೊಳ್ಳಲ್ಲ, ನಡ್ಕೊಂಡು ಬಂದುಬಿಟ್ಟು ಹೋಗುತ್ತೆ. ಸಿಂಪಲಿ ನಾವು ಇದನ್ನು ಈ ಕೀ ಫ್ರೇಮಿಂಗ್ನ ಇಲ್ಲಿಗೆ ತೊಗೊಬಂದು ಆ್ಯಡ್ ಮಾಡೋಣ. ಅಲ್ಲಿಗೆ ಆ್ಯಡ್ ಮಾಡಿದರೆ ಗೈಸ್ ನೀವು ಇಲ್ಲಿ ನೋಡ್ಬೋದು, ಇದು ಬಂದುಬಿಟ್ಟು ನಮ್ಮದು ರಾಜ ವಾಕ್ ಮಾಡಿಕೊಂಡು ಹೋಗ್ತಿರೋಂಗೆ ಆ್ಯಡ್ ಆಗಿದೆ. ಒಂದು ನಿಮಿಷ ನಾನು ಇಲ್ಲಿ ಬ್ಯಾಕ್ ಬಂದುಬಿಟ್ಟು ನಿಮಗೆ ಫಸ್ಟು ಬಂದುಬಿಟ್ಟು ನಾವು ಗ್ರೀನ್ ಸ್ಕ್ರೀನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋಣ. ಯಾಕಂದರೆ ಗ್ರೀನ್ ಸ್ಕ್ರೀನ್ ಬಂದುಬಿಟ್ಟು ಏನಕ್ಕೆ ಗ್ರೀನ್ ಸ್ಕ್ರೀನಲ್ಲಿ ರೆಕಾರ್ಡ್ ಮಾಡಬೇಕಂದ್ರೆ ನಮ್ಮದು ಏನು ಇದೆ ಬ್ಯಾಕ್ಗ್ರೌಂಡ್ ಏನಿದೆ ನಾವು ಆಮೇಲೆ ಗ್ರೀನ್ ಸ್ಕ್ರೀನ್ನ ರಿಮೂವ್ ಮಾಡ್ಕೋಬೋದು. ಓಕೆನಾ, ಸೊ ಸಿಂಪಲಿ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವೇನಿದೆ ಅದನ್ನು ಆಬ್ಜೆಕ್ಟ್ ಅಲ್ಲ, ಸಿಂಪಲ್ಲಿ ನಮಗೆ ಗ್ರೀನ್ ಸ್ಕ್ರೀನಲ್ಲಿ ಫಸ್ಟು ರೆಕಾರ್ಡ್ ಮಾಡಬೇಕು. ಅದನ್ನು ನಿಮ್ಗೆ ಹೇಳೋದು ಮರ್ತೋದೆ. ಇಲ್ಲಿ ಸೈಟ್ ಅಂತ ಇದೆಯಲ್ಲ, ಸೈಟ್ ಅಂತ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಗ್ರೀನ್ ಸ್ಕ್ರೀನ್ ಏನಿದೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಗ್ರೀನ್ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಈಗ ಕ್ರಿಯೇಟ್ ಆ್ಯನಿಮೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈಗ ನಾವು ವಾಕ್ ಆ್ಯನಿಮೇಷನ್ ನಾವು ಆ್ಯಡ್ ಮಾಡಿದ್ದೀವಲ್ಲ, ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ಆ್ಯರೋ ಬಟನ್ ಕಾಣಿಸ್ತಿದೆಯಲ್ಲ ನಿಮಗೆ ಕೆಳಗಡೆ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಕ್ಸ್ಪ್ರೆಷನ್ಸ್ ಏನಿದೆ ಅದು ನೀವು ಕೊಡ್ಬೋದು. ರಾಜ ಯಾವ ಥರ ಎಕ್ಸ್ಪ್ರೆಷನ್ ಮಾಡ್ತಾ ಇದ್ದಾನೆ ಅಂತ. ಸಿಂಪಲ್ಲಿ ಇದ್ರ ಮೇಲೆ ಎಕ್ಸ್ಪ್ರೆಷನ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಹ್ಯಾಪಿ ಇದೆ, ಆ್ಯಂಗ್ರಿ ಇದೆ, ಶಾಕ್ಡ್ ಇದೆ, ಸ್ಕೇರ್ಡ್ ಇದೆ, ಐಡಲ್ ಇದೆ. ಸೊ ಸಿಂಪಲಿ ನಾವು ಹ್ಯಾಪಿ ಆ್ಯನಿಮೇಷನ್ ಏನಿದೆ ಕ್ಲಿಕ್ ಮಾಡಿಬಿಟ್ಟು ಕೊಡೋಣ. ಓಕೆನಾ, ವಾಕ್ ಮಾಡ್ಕೊಂಡು ಹೋಗ್ತಾ ಇರೋಂಗೆ ರಾಜ. ಓಕೆನಾ, ಸೊ ಇದು ಬಂದುಬಿಟ್ಟು ಈ ಒಂದು ಕೀ ಫ್ರೇಮ್ನ ನಾವೇನು ಮಾಡಬೇಕೀಗ ರೆಕಾರ್ಡ್ ಮಾಡ್ಕೋಬೇಕು. ರೆಕಾರ್ಡ್ ಯಾವ ಥರ ಮಾಡೋದು, ಸೊ ಸಿಂಪಲ್ಲಿ ನಾವಿಲ್ಲಿ ಇದನ್ನು ಆ್ಯನಿಮೇಷನ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದು ಒಂದೇ ಅಲ್ಲ, ನೀವು ಒಂದೇ ಸಲ ನೀವು ರಾಜ ಏನೇನು ಮಾಡ್ತಾ ಇದ್ದಾನೆ ಅದನ್ನೆಲ್ಲ ನೀವು ಒಂದೇ ಸಲಕ್ಕೆ ಆ್ಯಡ್ ಮಾಡ್ಕೋಬೋದು. ಈಗ ಅಂದ್ಕೊಳ್ಳಿ, ಈಗ ನಾನು ನಡೆಸ್ತಾ ಇದ್ದೀನಿ ರಾಜಾಗಂದರೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಅಂದ್ಕೊಳ್ಳಿ ಈಗ ವಾಕಿಂಗ್ ನಂಗೆ ಬೇಡ, ರಾಜ ಕೂತಿರೋ ಥರ ನನಗೆ ಬೇಕು ಅಂತ. ಸೊ ಸಿಂಪಲ್ಲಿ ನನಗೆ ವಾಕಿಂಗು ಬರುತ್ತೆ ಅದು, ಪ್ಲಸ್ ಕೂತಿರೋ ಥರನೂ ಬರುತ್ತೆ. ಸಿಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಸಿಟ್ಟಿಂಗ್ ಆನ್ ಚೇರ್ ಇದೆ, ಮತ್ತು ಸಿಟ್ಟಿಂಗ್ ಆನ್ ಕ್ನೀ ಇದೆ, ಸಿಟ್ಟಿಂಗ್ ಆರ್ ಚೇರ್ ಫಾರ್ 2 ಸೆಕೆಂಡ್ ಅಂತ ಇದೆ.
ಸಿಟ್ಟಿಂಗ್ ಆನ್ ಚೇರ್ ಅಂತಲೇ ನಾನು ಕೊಡ್ತೀನಿ. ಸಿಟ್ಟಿಂಗ್ ಆನ್ ಚೇರ್ ಇದನ್ನು ಕೊಡ್ತೀನಿ. ಓಕೆನಾ, ಇದು ಬಂದುಬಿಟ್ಟು ರಾಜ ಏನಿದೆ ಚೇರ್ ಮೇಲೆ ಕುತ್ಕೊಂಡಿರೋ ಥರ. ಓಕೆನಾ, ಸೊ ಇಲ್ಲಿ ಬಂದುಬಿಟ್ಟು ಎಷ್ಟು ಸೆಕೆಂಡಿಗೆ ಕುತ್ಕೊಂಡಿದ್ದಾರೆ, 1 ಸೆಕೆಂಡ್ ಅಂತ ಇದೆ. ನಾವು ಅದನ್ನು ಸ್ವಲ್ಪ ಜಾಸ್ತಿ ಮಾಡೋಣ. ಪ್ಲಸ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಥರ ಸೆಕೆಂಡ್ಸ್ನ ಒಂದು 5 to 10 ಸೆಕೆಂಡು ಕೊಡೋಣ ಕೂತಿರೋಂಗೆ ಚೇರ್ ಮೇಲೆ. ಓಕೆನಾ, ಸೊ ಇದನ್ನು ನೀವು ಒಂದೇ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ನೀವು ನೀವು ನೆಕ್ಸ್ಟು ಹೋಗ್ಬಿಟ್ಟು ಮತ್ತೆ ನೀವು ಆ್ಯನಿಮೇಷನ್ ಮಾಡಬೇಕಂತ ಏನು ಅವಶ್ಯಕತೆ ಇಲ್ಲ. ಈಗ ಒಂದು ಸಲ ನೋಡ್ಕೊಳ್ಳಿ ರಾಜ ಏನೇನು ಮಾಡ್ತಾ ಇದ್ದಾನೆ ಅಂತ. ಒಂದೇ ಸಲಕ್ಕೆ ನೀವು ಎಲ್ಲ ಆ್ಯನಿಮೇಷನ್ ಆ್ಯಡ್ ಮಾಡಿಕೊಂಡು ಒಂದೇ ಸಲ ನೀವು ಶೂಟ್ ಮಾಡ್ಕೋಬೋದು. ಆಮೇಲೆ ಬೇಕಿದ್ರೆ ಸೀನು ಕಟ್ ಮಾಡ್ಕೊಂಡು ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಈಗ ವೀವ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ವೀವ್ ಆ್ಯನಿಮೇಷನ್ ಕ್ಲಿಕ್ ಮಾಡಿದ್ದು ನೋಡಿ ಗೈಸ್ ಈ ಥರ ನಿಮಗೆ ಬರುತ್ತೆ. ಸೊ ಇಲ್ಲಿ ರೆಕಾರ್ಡ್ ಮಾಡೋಕ್ಕೆ ನಮಗೆ ಏನು ಬೇಕು, ಕ್ರೆಡಿಟ್ಸ್ ಬೇಕು. ಸೊ ನಾವು ರೆಕಾರ್ಡ್ ಮಾಡೋಕ್ಕಾಗಲ್ಲ ಆ್ಯಪಲ್ಲಿ. ಸೊ ಅದಕ್ಕೆ ನಾವೇನು ಮಾಡಬೇಕು, ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ. ಸೊ ಎಲ್ಲರ ಫೋನಲ್ಲೂ ಸ್ಕ್ರೀನ್ ರೆಕಾರ್ಡಿಂಗ್ ಇದ್ದೇ ಇರುತ್ತೆ. ಓಕೆನಾ, ಸೊ ಯಾರ ಫೋನಲ್ಲಿಲ್ಲ ಅವರು ಬಂದುಬಿಟ್ಟು ಪ್ಲೇಸ್ಟೋರಲ್ಲಿ ಈಸಿಲಿ ಅವೈಲೇಬಲ್ ಇದೆ ಸ್ಕ್ರೀನ್ ರೆಕಾರ್ಡರು. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ನಿಮ್ಮದು ಫೋನ್ ಸ್ಕ್ರೀನ್ ರೆಕಾರ್ಡ್ ಏನಿದೆ ಅದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಸಿಂಪಲಿ ನೀವೇನು ಮಾಡಬೇಕು, ಇದನ್ನು ರೆಕಾರ್ಡ್ ಮಾಡ್ಕೋಬೇಕು. ಓಕೆನಾ, ಸೊ ಸಿಂಪಲಿ ರೆಕಾರ್ಡ್ ಆಪ್ಷನ್ ಏನಿದೆ, ಈಗ ರೆಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ ಪ್ಲೇ ಆಪ್ಷನ್ನು, ಸಿಂಪಲಿ ಪ್ಲೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಏನು ಮಾಡಿ ಇದನ್ನು ಇಲ್ಲಿಂದ ರಿಮೂವ್ ಮಾಡಿ. ಪ್ಲೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ, ಇದನ್ನು ಇಲ್ಲಿಂದ ರಿಮೂವ್ ಮಾಡೋಣ. ನೋಡಿ ನಮ್ಮದು ಏನಾಗ್ತಿದೆ, ಇದು ರೆಕಾರ್ಡ್ ಆಗ್ತಾ ಇದೆ. ಓಕೆನಾ, ಸೊ ನಾವು ಈ ಥರ ರೆಕಾರ್ಡ್ ಮಾಡ್ಕೋಬೇಕು. ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿ. ಓಕೆನಾ, ಫಸ್ಟ್ನೇ ಸೀನ್ ಇದು. ಅದಾದಮೇಲೆ ನಾವು 2ನೇ ಸೀನ್ ಏನು ಮಾಡಿದ್ವಿ ಅದನ್ನು ಕೂಡ ಬರುತ್ತೆ, ನೀವು ನೋಡ್ಬೋದು. ಅದನ್ನು ಕೂಡ ನೀವು ಒಂದೇ ಸಲ ರೆಕಾರ್ಡ್ ಮಾಡ್ಕೊಳ್ಳಿ. ಸೊ 2ನೇ ಸೀನ್ ಏನಿದೆ ಅದನ್ನು ಕೂಡ ಈಗ ಬರುತ್ತೆ ನೋಡಿ ಕೂತ್ಕೊಂಡಿರೋಂಗೆ ಚೇರ್ ಮೇಲೆ. ಓಕೆನಾ, ಸೊ ಚೇರ್ ಬಂದುಬಿಟ್ಟು ನೀವು ಆ್ಯಡ್ ಮಾಡ್ಕೋಬೇಕು. ಸೊ ಚೇರ್ ಬೇಕಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಕೂತ್ಕೊಂಡಿರೋಂಗೆ ಕೆಳಗಡೆ ಕೂಡ ಕೂರಿಸ್ಬೋದು, ನೀವು ಫ್ಲೋರ್ ಮೇಲೆ ಕೂಡ ಕೂರಿಸ್ಬೋದು. ಇದು ಬಟ್ ಈಗ ಚೇರ್ ಮೇಲೆ ನಾನು ಯಾವ ಥರ ಹೇಳಿದ್ನಲ್ಲ, ಚೇರ್ ಮೇಲೆ ಕೂತ್ಕೊಂಡಿರೋಂಗೆ ಬೇಕಂತ, ಹಾಗಾಗಿ ಚೇರ್ ಮೇಲೆ ಕೂತ್ಕೊಂಡಿರೋ ಥರ ಇಲ್ಲಿ ಆ್ಯನಿಮೇಷನ್ ಏನಿದೆ ರೆಕಾರ್ಡ್ ಆಗ್ತಿದೆ. ಓಕೆನಾ, ಈಗ ಏನಿದೆ ನೆಕ್ಸ್ಟು ಬೆಗ್ಗರ್ ಅಂದರೆ ಭಿಕ್ಷುಕ ಬಂದುಬಿಟ್ಟು ಅರಮನೆ ಹತ್ರ ನಿಂತ್ಕೊಂಡು ರಾಜ ಅಂತ ಕರೀತಾನೆ. ಸೊ ಈಗ ನಮಗೆ 2ನೇದು ಏನು ಮಾಡಬೇಕು, ಆ್ಯನಿಮೇಷನ್ ಮಾಡಬೇಕು. ಸೊ ಸಿಂಪಲಿ ನಾವೇನು ಮಾಡೋಣ, ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಗೈಸ್ ನಮ್ಗೆ ಏನು ಮಾಡಬೇಕು, ಸಿಂಪಲಿ ಕ್ಯಾರೆಕ್ಟರ್ನ ಚೇಂಜ್ ಮಾಡಬೇಕು. ಬೆಗ್ಗರ್ ಅಂತ ಇಲ್ಲಿ ಬಾಯ್ ಇಲ್ಲ, ವುಮೆನ್ ಇದೆ. ಸೊ ಸಿಂಪಲಿ ನಾವೇನು ಮಾಡೋಣ, ಈ ವುಮೆನ್ ಏನಿದೆ ಈ ವುಮೆನ್ನೇ ಪಿಕ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ಇದೆ ಬೆಗ್ಗರ್ ವುಮೆನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಆ ವುಮೆನ್ ಏನಿದೆ ಬಂದಿದೆ. ನಾವು ಫ್ಲಿಪ್ ಮಾಡಿಕೊಂಡು ಈ ಕಡೆ ಸೈಡಿಗೆ ಇದು ಮಾಡ್ಕೊಳ್ಳೋಣ. ಈಗ ನೀವೇನು ಮಾಡೋಕ್ಕಿಲ್ಲ, ಜಸ್ಟ್ ನೀವೇನು ಮಾಡಬೇಕಿಲ್ಲಿ ಕ್ರಿಯೇಟ್ ಆ್ಯನಿಮೇಷನ್ ಆಪ್ಷನ್ ಇದೆಯಲ್ಲ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಗೈಸ್ ಇಲ್ಲಿ ಏನು ಇರುತ್ತೆ, ನಿಂತ್ಕೊಂಡಿರುತ್ತೆ. ಸೊ ನಿಂತ್ಕೊಂಡಿರೋ ಥರದ್ದು ಬಂದುಬಿಟ್ಟು ಇಲ್ಲಿದೆಯಲ್ಲ, ಇಲ್ಲಿ ಐಡಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ಐಡಲ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಂತ್ಕೊಂಡಿರೋ ಹಂಗೆ ನಿಂತ್ಕೊಳ್ಳುತ್ತೆ. ಐಡಲ್ 6 ಸೆಕೆಂಡ್ ಇಲ್ಲ ಐಡಲ್ 6 ಸೆಕೆಂಡ್ ಅಂತ ಇದೆ. ಸೊ ಸಿಂಪಲ್ ಇದನ್ನು ನಾವಿಲ್ಲಿ ಆ್ಯನಿಮೇಷನ್ ಏನಿದೆ ಆ್ಯಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ಕರೆಯೋ ಥರ ಇಲ್ಲ ಮಾತಾಡೋ ಥರ ಏನಿದೆ ಅದು ಮಾತಾಡ್ತಾ ಇದೆ, ಅಂದರೆ ಅದು ಅಂದರೆ ಲೈಕ್ ಭಿಕ್ಷಕಿ. ಓಕೆನಾ, ಸೊ ಇಲ್ಲಿ ನಾನು ಟಾಕಿಂಗ್ ಕೊಡ್ತೀನಿ. ಟಾಕಿಂಗ್ ಕೊಟ್ಟಾದಮೇಲೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಟಾಕ್ ಫಾರ್ 10 ಸೆಕೆಂಡ್ ಅಂತ ಇದೆ. ಸೊ ಇದನ್ನು ಲೆಫ್ಟ್ ಹ್ಯಾಂಡ್ ಟಾಕ್ ಅಂದರೆ ಕೈನ ಅಲ್ಲಾಡ್ಸ್ಕೊಂಡು ಮಾತಾಡೋ ಥರ ನಮಗೆ ಬೇಕು ಆ್ಯನಿಮೇಷನ್ನು. ಸೊ ಸಿಂಪಲ್ಲಿ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಎಕ್ಸ್ಪ್ರೆಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇದು ಬಂದುಬಿಟ್ಟು ನಾನು ಒಂದು ಸಲ ಶಾಕ್ ಇಡೋ ಥರ ಒಂದು ಇದು ಕೊಟ್ಟಿದ್ದೀನಿ. ಓಕೆನಾ, ಕೊಟ್ಟಾದಮೇಲೆ ಸಿಂಪಲ್ಲಿ ಈಗ ನಾವೇನು ಮಾಡಬೇಕು, ಇದನ್ನು ಆ್ಯನಿಮೇಷನ್ ಮಾಡಬೇಕು. ವೀವ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ವೀವ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ನಮಗೇನು ಮಾಡಬೇಕು, ಇಲ್ಲಿ ಪ್ಲೇ ಮೇಲೆ ಕ್ಲಿಕ್ ಮಾಡಬೇಕು. ಪ್ಲೇ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಮಾಡಿ. ನಾವು ಪ್ಲೇ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇವರೇನಿದ್ದಾರೆ ನಿಂತ್ಕೊಂಡು ಅರಮನೆ ಹತ್ರ ಕರಿತಾ ಇದ್ದಾರೆ. ಓಕೆನಾ, ಬನ್ನಿ ರಾಜ ಅಂತ ಕರಿತಾ ಇದ್ದಾರೆ. ಓಕೆನಾ, ಅರಮನೆ ಹತ್ರ ನಿಂತ್ಕೊಂಡು ಇದನ್ನು ಕೂಡ ನಾವೇನು ಮಾಡಬೇಕು, ಶೂಟ್ ಮಾಡ್ಕೋಬೇಕು. ಓಕೆನಾ, ಸೊ ನಾನು ಇಲ್ಲಿ 2 ಕ್ಯಾರೆಕ್ಟರ್ ಏನಿದೆ 2 ಸೀನ್ ನಾನು ನಿಮಗೆ ಶೂಟ್ ಮಾಡಿ ತೋರಿಸಿದ್ದೀನಿ ಯಾವ ಥರ ನೀವು ಮಾಡಬೇಕಂತ. ಬಟ್ ಇದನ್ನು ಶೂಟ್ ಮಾಡಬೇಕಿದ್ರೆ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆನಾ, ಸೊ ಇನ್ನೂ ಜಾಸ್ತಿ ಹೇಳ್ತಾ ಹೋದರೆ ಆಮೇಲೆ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಸೊ ಫೈನಲ್ ಆಗಿ ಸೊ ಈಗ ನಾವೇನು ಮಾಡೋಣ, ಎಡಿಟ್ ಮಾಡೋಣ. ಸೊ ಎಡಿಟ್ಗೆ ನಾನು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊತೀನಿ. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇದು ಯಾವ ಥರ ಎಡಿಟ್ ಮಾಡೋದಂತ ನೋಡ್ಕೊಳ್ಳಿ. ಸೊ ನೀವು ಲಾಂಗ್ ಸ್ಟೋರಿ ಎಲ್ಲ ಕ್ರಿಯೇಟ್ ಮಾಡೋದಾದರೆ ನಿಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡೋಕ್ಕೆ.
1 to 2 days ಟೈಮ್ ಹಿಡಿಯುತ್ತೆ. ಚೆನ್ನಾಗಿ ನೋಡಿಕೊಂಡು ಅರ್ಥ ಮಾಡಿಕೊಂಡು ಆಮೇಲೆ ವಿಡಿಯೋನ ಮಾಡಿ. ಓಕೆನಾ. ಸೊ ಸಿಂಪಲ್ ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಏನಿದೆ 16:9 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಬಂದುಬಿಟ್ಟು ನಾವು ಫೋಟೋಸ್ ಏನು ಫಸ್ಟ್ ಡೌನ್ಲೋಡ್ ಮಾಡ್ಕೊಂಡಿದ್ವಿ ಅದನ್ನೇ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಬಂದುಬಿಟ್ಟು ವಿಲೇಜು, ಇನ್ನೊಂದು ಬಂದುಬಿಟ್ಟು ಅರಮನೆದು. ಓಕೆನಾ. ಸೊ ವಿಲೇಜ್ ಹತ್ರ ಏನು ನಡ್ಕೊಂಡು ಹೋಗ್ತಿರೋಂಗೆ. ಓಕೆನಾ. ಸೊ ಇದನ್ನು ಪೆನ್ ಆ್ಯಂಡ್ ಝೂಮ್ ಮಾಡಿಕೊಂಡು ಫೋಟೋ ಏನಿದೆ ದೊಡ್ಡದು ಮಾಡ್ಕೊಳ್ಳೋಣ ಈ ಥರ. ಓಕೆನಾ. ಸೊ ಈಗ ಏನು ಫಸ್ಟ್ನೇದು ಬಂದುಬಿಟ್ಟು ರಾಜ ನಡ್ಕೊಂಡು ಹೋಗ್ತಿರೋ ಹಂಗೆ. ಓಕೆನಾ. ಸೊ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಫಸ್ಟ್ನೇ ಸೀನ್ ಏನಿದೆ ರಾಜ ಅದು ನಡ್ಕೊಂಡು ಹೋಗೋದು ಅದನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದು ಬಂದುಬಿಟ್ಟು ನೋಡಿ ನಾವು ಇದು ಕ್ರೋಮಾ ಟೂನ್ ಏನಿದೆ ರಿಮೂವ್ ಮಾಡಿಬಿಟ್ಟು ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡೋಣ. ಅದಕ್ಕಿಂತ ಮುಂಚೆ ಇದು ಕ್ರಾಪಿಂಗ್ ಆಪ್ಷನ್ ನಿಮಗೆ ಕಾಣಿಸ್ತಿದೆಯಲ್ಲ ಇಲ್ಲಿ, ಈ ಕ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ಏನಿದೆ ಇದನ್ನು ನಾವು ಮಾಸ್ಕ್ ಏನಿದೆ ಇದನ್ನು ನಾವು ರಿಮೂವ್ ಮಾಡ್ಕೊಳ್ಳೋಣ. ಸೊ ಇದು ರಿಮೂವ್ ಮಾಡಬೇಡಿ ಸದ್ಯಕ್ಕೆ. ಏನಾದರೂ ಇದ್ದರೆ ಇಲ್ಲಿ ಬ್ಲ್ಯಾಕ್ ಏರೋ ಏನಿದೆ ಇದನ್ನು ಮಾತ್ರ ನಾನು ರಿಮೂವ್ ಮಾಡ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಇಷ್ಟು ಮಾಡಿರ್ತೀನಿ. ಓಕೆನಾ. ಸೊ ಇಷ್ಟು ಮಾಡಿದಾಗ ಇಲ್ಲಿ ಸ್ಟಾರ್ಟ್ ಆಗ್ತಿರೋದು ಎಲ್ಲಿಂದ, ಇಲ್ಲಿಂದ ರಾಜ ಬಂದುಬಿಟ್ಟು ವಾಕ್ ಮಾಡ್ತಿರೋದು ಇಲ್ಲಿಂದ. ಇದನ್ನು ಕಟ್ ಮಾಡಿಕೊಂಡು ಇಲ್ಲಿಂದ ಸ್ಪ್ಲಿಟ್ ಮಾಡ್ಕೊತೀನಿ. ಸೊ ಇಲ್ಲಿಂದ ಬಂದುಬಿಟ್ಟು ರಾಜ ವಾಕ್ ಮಾಡ್ತಾರೆ. ಸೊ ಈ ಗ್ರೀನ್ ಸ್ಕ್ರೀನ್ ಏನಿದೆ ನಾವಿಲ್ಲಿ ಕ್ರೋಮಾ ಕೀ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಓಕೆನಾ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಒಂದು ಕ್ರೋಮಾ ಕೀದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಕ್ರೋಮಾ ಕೀ ಏನಿದೆ ಎನೇಬಲ್ ಮಾಡ್ಕೊಳ್ಳಿ. ಈಗ ನೋಡಿ ನಮ್ಮದು ರಾಜ ಏನಿದೆ ಇಲ್ಲಿ ನೀವು ನೋಡ್ಬೋದು, ರಾಜ ಇಲ್ಲಿ ನಿಂತ್ಕೊಂಡು ನಾವಿಲ್ಲಿ ನಿಂತ್ಕೊಂಡು ಹೋಗೋ ಥರ ಇಲ್ಲಿ ನಿಲ್ಲಿಸೋಣ. ಓಕೆನಾ. ಸೊ ಈಗ ನಾನು ಬಂದುಬಿಟ್ಟು ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆನಾ. ಸೊ ರಾಜ ನಡ್ಕೊಂಡು ಹೋಗ್ತಿರೋಂಗೆ ನೋಡ್ಬೋದು ನೀವು. ರಾಜ ಬಂದುಬಿಟ್ಟು ನಡ್ಕೊಂಡು ಹೋಗ್ತಿದ್ದಾರೆ ಆ ಕಡೆ ಸೈಡು. ಓಕೆನಾ. ಸೊ ಈ ಫೋಟೋನ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋಣ. ದೊಡ್ಡದು ಮಾಡಿಕೊಂಡು ರಾಜ ಫುಲ್ ನಡ್ಕೊಂಡು ಹೋಗೋವರೆಗೂ ಬಿಡೋಣ. ಓಕೆನಾ. ಸೊ ಇಲ್ಲಿವರೆಗೂ ಎಂಡ್ ಆಗುತ್ತಲ್ಲ, ಸೊ ಅಲ್ಲಿವರೆಗೂ ನಾವು ಫೋಟೋನ ಆ್ಯಡ್ ಮಾಡ್ಕೊಳ್ಳೋಣ. ಎಲ್ಲಿವರೆಗೂ ರಾಜ ಎಂಡ್ ಮಾಡ್ತಾರೆ ವಾಕ್ ಮಾಡೋದು ಅಲ್ಲಿವರೆಗೂ ನಾವೇನು ಮಾಡೋಣ, ಲಾಸ್ಟ್ ಮಾಡೋಣ. ಓಕೆನಾ. ಸೊ ಇಲ್ಲಿಗೆ ಲಾಸ್ಟ್ ಆಗುತ್ತೆ. ಸೊ ನಾವೇನು ಮಾಡೋಣ, ಇದನ್ನು ಸ್ಪ್ಲಿಟ್ ಮಾಡಿಕೊಂಡು ಡಿಲೀಟ್ ಮಾಡ್ಕೊಳ್ಳೋಣ ಈ ಪಾರ್ಟು. ಓಕೆನಾ. ಅದಾದಮೇಲೆ ಇದು ಅರಮನೆ. ಓಕೆನಾ. ಈ ಅರಮನೆ ಹತ್ರ ಯಾರು ಬರ್ತಾರೆ, ಅರಮನೆ ಹತ್ರ ಬಂದುಬಿಟ್ಟು ಭಿಕ್ಷುಕಿ ಬಂದುಬಿಟ್ಟು ನಿಂತ್ಕೊಳ್ತಾಳೆ. ಇದನ್ನು ನಾವು ರೈಟ್ ಮಾಡೋಣ, ಟ್ರಿಮ್ ರೈಟ್ ಮಾಡೋಣ. ಇದೊಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ ಫೋಟೋ. ಓಕೆನಾ. ಸೊ ಫೋಟೋದು ಡ್ಯೂರೇಷನು ಈಗ ಬಂದುಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ನಾವು ಸ್ಕ್ರೀನ್ ಇದು ಮಾಡಿದ್ವಿ ಭಿಕ್ಷುಕಿದು. ಓಕೆನಾ. ಭಿಕ್ಷುಕಿದು ಬಂದುಬಿಟ್ಟು ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ. ಭಿಕ್ಷುಕಿ ಬಂದುಬಿಟ್ಟು ನಿಂತ್ಕೊಂಡಿರ್ತಾರೆ ಇಲ್ಲಿ ಇದ್ರ ಹತ್ರ, ಈ ಅರಮನೆ ಹತ್ರ. ಸೊ ನೀವು ಇದನ್ನು ಫ್ಲಿಪ್ ಮಾಡ್ಕೊಳ್ಳಿ, ಯಾಕಂದರೆ ನಾನಲ್ಲಿ ಫ್ಲಿಪ್ ಮಾಡ್ಕೊಳ್ಳೋದು ಮರ್ತೇ ಹೋಯಿತು. ಸೊ ನಾವಿಲ್ಲೇ ಈಗ ಸದ್ಯಕ್ಕೆ ನಿಲ್ಲಿಸೋಣ. ಓಕೆನಾ. ಸೊ ಈ ಕಡೆ ಬಂದುಬಿಟ್ಟು ನಿಲ್ಲಿಸೋಣ. ಇದ್ರದ್ದು ಕ್ರೋಮಾ ಕೀ ಏನಿದೆ ಅದನ್ನು ರಿಮೂವ್ ಮಾಡಿಬಿಟ್ಟು. ಸೊ ಫ್ಲಿಪ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ನಾನು ಬಂದುಬಿಟ್ಟು ರೆಕಾರ್ಡ್ ಮಾಡ್ಕೋಬೇಕಿದ್ರೆ ಫ್ಲಿಪ್ ಮಾಡ್ಕೊಳ್ಳೋದು ಮರ್ತೋದೆ. ಹಾಗಾಗಿ ಬಂದುಬಿಟ್ಟು ನಮಗೆ ನೋಡಿ ಈ ಥರ ಕಾಣುತ್ತೆ. ನೀವು ಇಲ್ಲಿ ನೋಡ್ಬೋದು. ಸೊ ನಾನಿಲ್ಲಿ ಅರಮನೆ ಹತ್ರ ಇವ್ರನ್ನ ನಿಲ್ಲಿಸ್ತೀನಿ. ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ತೀನಿ. ಇವ್ರನ್ನ ಈ ಥರ ದೊಡ್ಡದು ಮಾಡಿಸ್ಕೊಂಡು ಇಲ್ಲಿ ಅರಮನೆ ಹತ್ರ ಈ ಥರ ನಿಲ್ಲಿಸ್ತೀನಿ. ರಾಜ ಇಲ್ಲಿ ನಿಂತಿರೋ ಹಂಗೆ. ಓಕೆನಾ. ಮತ್ತೆ ಕೂಡ ನಾನಿಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರಾಜ ನಿಂತಿರೋದು ಆ್ಯನಿಮೇಷನ್ ಏನಿದೆ ಅದನ್ನು ಕೂಡ ನಾನು ಆ್ಯಡ್ ಮಾಡ್ಕೊತೀನಿ. ಇಲ್ಲಿ ಫಸ್ಟ್ ಇದು ಕ್ರಾಪ್ ಮಾಡ್ಕೊಳ್ಳೋಣ. ನಾವು ಕ್ರಾಪ್ ಮಾಡಿಕೊಂಡು ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ಕ್ರಾಪಿಂಗ್ ಮಾಡಿಕೊಂಡು ಈ ಆ್ಯರೋ ಮಾರ್ಕ್ ಎಲ್ಲ ನಮಗೆ ಕಾಣಬಾರ್ದು, ಹಾಗಾಗಿ ನಾನು ಕ್ರಾಪಿಂಗ್ನ ಮಾಡ್ಕೊತೀನಿ. ಅದಾದಮೇಲೆ ಕ್ರೋಮಾ ಕೀ ಕೊಟ್ಟು ಇದನ್ನು ರಿಮೂವ್ ಮಾಡ್ಕೊತೀನಿ. ಸೊ ರಾಜ ಬಂದುಬಿಟ್ಟು ವಾಕಿಂಗ್ ಮಾಡ್ಕೊಂಡು ಹೋಗಾದ್ಮೇಲೆ ನಿಂತ್ಕೊಳ್ಳೋದು. ಸೊ ನಾವೇನು ಮಾಡೋಣ, ಇದನ್ನು ಒಂದು ಸ್ವಲ್ಪ ಈ ಥರ ಎಳ್ಕೊಂಡ್ಬಂದು ಇದು ನಿಂತಿರೋ ಥರ. ಓಕೆನಾ. ಸೊ ನಾವು ಇದನ್ನು ಟ್ರಿಮ್ ಲೆಫ್ಟಿಗೆ ಮಾಡೋಣ. ಟ್ರಿಮ್ ಲೆಫ್ಟ್ ಮಾಡಾದಮೇಲೆ ಇದನ್ನು ಈ ಥರ ಎಳ್ಕೊಂಬಂದು ಇಲ್ಲಿಗೆ ಸ್ಟಾಪ್ ಮಾಡೋಣ, ಇಲ್ಲಿಗೆ ಈ ಫೋಟೋ ಹತ್ರ. ಓಕೆನಾ. ಈಗ ರಾಜನೂ ಇದೆ ಮತ್ತು ರಾಜನೂ ಇದ್ದಾರೆ ಆ್ಯಂಡ್ ಅವರು ಇದ್ದಾರೆ. ಓಕೆನಾ. ಸೊ ಇದು ಮಧ್ಯದ್ದು ಇಲ್ಲಿ ಆ್ಯಡ್ ಮಾಡೋಣ. ರಾಜನ ಬಂದುಬಿಟ್ಟು ಇಲ್ಲಿ ನಿಲ್ಲಿಸೋಣ. ರಾಜ ಇಲ್ಲಿ ನಿಂತ್ಕೊಂಡೇನೋ ಮಾಡ್ತಿರೋ ಹಂಗೆ, ಮನೇನ ನೋಡ್ತಿರೋ ಹಂಗೆ
ಆ್ಯಂಡ್ ಇವ್ರನ್ನ ಕರಿತಿರಂಗೆ ಓಕೆನಾ. ಸೊ ಈಗ ನೋಡಿ ಯಾವ ಥರ ನಮ್ಮದು ಬರುತ್ತೆ ಅಂತ ಓಕೆನಾ. ಸೊ ನಾನು ಒಂದು ಸ್ವಲ್ಪ ನಿಮಗೆ ಆ್ಯನಿಮೇಷನ್ ಮಾಡಿ ತೋರಿಸಿರೋದು. ಸೊ ನೀವೇನಾದರೂ ಆ್ಯನಿಮೇಷನ್ ಮಾಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಒಂದು ಐಡಿಯಾ ಸಿಕ್ಬಿಡುತ್ತೆ. ಇದ್ರದ್ದು ಸೆಕೆಂಡ್ನೇ ಪಾರ್ಟ್ ನಿಮಗೆ ಬೇಕಿದ್ದರೆ ನಾನು ನಿಮಗೆ ನಂದು ಇದರಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೋಬೋದು ಓಕೆನಾ. ಸೊ ನಾವು ಇದನ್ನು ಇನ್ನೊಂದು ಸ್ವಲ್ಪ ಕೆಳಗೆ ಮಾಡೋಣ, ಸಖತ್ ಮೇಲೆ ಹೋಗ್ಬಿಟ್ಟಿದ್ದಾರೆ. ಓಕೆ, ಇದು ಕರೆಕ್ಟಾಗಿದೆ. ಈಗ ನೋಡಿ, ನೀವು ಇದಕ್ಕೆ ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಸ್ಟೋರಿ ಏನಿದೆ ಆ ಸ್ಟೋರಿನ ಬಂದುಬಿಟ್ಟು ಇಲ್ಲಿ ಓದಿ, ನೀವು ಓದ್ಬೋದು, ಇಲ್ಲಾಂದರೆ AI ವಾಯ್ಸ್ದು ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಬಂದುಬಿಟ್ಟು ನೋಡೋಕ್ಕೆ ಬರುತ್ತೆ ನಮ್ಮದು ಆ್ಯನಿಮೇಷನ್. ನೀವು ಈಸಿಲಿ ಬಂದುಬಿಟ್ಟು ಕ್ರಿಯೇಟ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಆ್ಯನಿಮೇಷನ್ ಬೇಕು ಆ ಥರ ಆ್ಯನಿಮೇಷನ್ ಬಂದುಬಿಟ್ಟು ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ನಾನು ಅದು ಕ್ರಾಪಿಂಗಲ್ಲಿ ಮರ್ತೋದೆ. ಸೊ ನೋಡಿ, ರಾಜ ಈಗ ಬರ್ತಾರೆ ಓಕೆನಾ. ಸೊ ಈ ಥರ ರಾಜ ಬಂದುಬಿಟ್ಟು ಅಲ್ಲಿ ಅವ್ರ ಹತ್ರ ಹೋಗ್ತಾರೆ, ಅವ್ರು ಕರಿತಾ ಇರಬೇಕಿದ್ರೆ ಅವ್ರ ಹತ್ರ ಹೋಗ್ತಾರೆ ಓಕೆನಾ. ಆ್ಯಂಡ್ ಹಂಗೈಸ್ ಇಲ್ಲಿ ನಾನು ಕ್ರಾಪಿಂಗ್ ಮಾಡ್ಕೊಳ್ಳೋದು ಅದು ಒಂದು ಸ್ವಲ್ಪ ಕಟ್ ಆಗಿದೆ. ಸೊ ನೀವು ಕ್ರಾಪ್ ಮಾಡ್ಕೊಳ್ಳೋದು ಕರೆಕ್ಟಾಗಿ ಮಾಡ್ಕೊಳ್ಳಿ, ಅದು ಯಾವುದು ಕಾಣ್ದಿರಂಗೆ ವಾಟರ್ ಮಾರ್ಕ್ ಯಾವುದು ಕಾಣ್ದಿರಂಗೆ ಮಾಡ್ಕೊಳ್ಳಿ ಓಕೆನಾ. ಗೈಸ್ ಗೊತ್ತಾಯ್ತಲ್ಲ, ಒಂದು ಐಡಿಯಾ ಸಿಕ್ತಲ್ಲ. ಅಂತೂ ನಿಮಗೆ ಇದ್ರ ಮೇಲೆ ಪಾರ್ಟ್ 2 ಏನಾದರೂ ಬೇಕಂದರೆ ನನಗೆ ಕಮೆಂಟಲ್ಲಿ ಕೇಳಿ, ನಾನು ಇನ್ನೂ ಚೆನ್ನಾಗಿ ಬಂದುಬಿಟ್ಟು ಇದ್ರ ಮೇಲೆ ಟ್ಯುಟೋರಿಯಲ್ ಮಾಡ್ತೀನಿ ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.